ಇನ್ನು ನ್ಯೂಸ್ ಫಸ್ಟ್ಗೆ ಏನು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆಯಲ್ಲ, CAG ವರದಿಯ ಡೀಟೇಲ್ಸ್, ಅದನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡತ್ತೆ. ಈಗ ಒಂದೇ ಒಂದು ಖಾತೆಗೆ ಸಾವಿರಾರು ಫಲಾನುಭವಿಗಳು ಇರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈವರೆಗೂ ವಿತರಣೆಯಾಗಿರುವ ಹಣ 75,000 ಕೋಟಿ ರೂಪಾಯಿ. ಈ 75,000 ಕೋಟಿ ರೂಪಾಯಿಯಲ್ಲಿ ಅಸಲಿ ಫಲಾನುಭವಿಗಳಿಗೆ ಹೋಗಿದ್ದೆಷ್ಟು, ನಕಲಿ ಫಲಾನುಭವಿಗಳು ತಿಂದು ತೇಗಿರೋದೆಷ್ಟು, ಇದರಲ್ಲಿ ದೋಚಿದ್ದೆಷ್ಟು, ಅಸಲಿ ಫಲಾನುಭವಿಗಳಿಗೆ ಹೋಗಿರುವ ಹಣ ಎಷ್ಟು? ಜಸ್ಟ್ ಒಂದು ಬ್ಯಾಂಕ್ ಖಾತೆ, ಅದರ ಫಲಾನುಭವಿಗಳು 19,020 ಮಂದಿ ಅಂತೆ. ಇಷ್ಟು ದೊಡ್ಡ ನಿರ್ಲಕ್ಷ್ಯ ಇಲಾಖೆಯ ಯಾರ ಗಮನಕ್ಕೂ ಬರಲೇ ಇಲ್ವಾ? ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ವಿತರಣೆ ಆಗ್ತಾ ಇತ್ತು. 19,020 ಫಲಾನುಭವಿಗಳಿಗೆ ಇದ್ದಿದ್ದು ಒಂದೇ ಒಂದು ಖಾತೆ, ಒಂದೇ ಅಕೌಂಟಿಗೆ ಇಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗತ್ತೆ ಅಂದ್ರೆ ಅದು ಯಾರ ಗಮನಕ್ಕೂ ಬರಲೇ ಇಲ್ವಾ? ಸರಿಸುಮಾರು 20,000 ಜನ ಸ್ವಾಮಿ, ಅದೆಂಗೆ ಅಷ್ಟೊಂದು ದೊಡ್ಡ ನಿರ್ಲಕ್ಷ್ಯವನ್ನು ವಹಿಸ್ತಾರೆ? ಹಾಗಿದ್ರೆ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ? ಹಿರಿಯ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ಬೋದಲ್ವಾ? ಯಾರಿಗೂ ಗೊತ್ತಿಲ್ಲದಂಗೆ ಇಷ್ಟು ದೊಡ್ಡ ಅಚಾತುರ್ಯ ನಡೆಯೋದಕ್ಕೆ ಸಾಧ್ಯನಾ? ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ. 19,000 ಜನರ ಖಾತೆಗೆ ಎಷ್ಟು ಅಮೌಂಟ್ ಹೋಗಿದೆ ಅನ್ನೋದಕ್ಕೆ ಒಂದು ತಿಂಗಳಿಗೆ 2,000 ರೂಪಾಯಿ ಅಂತೆ ಒಂದೊಂದು ಒಬ್ಬೊಬ್ಬರಿಗೆ. ಅಂದರೆ 19,020 ಜನರದ್ದು ಒಂದೇ ಅಕೌಂಟಿಗೆ ಹೋಗಿರೋದು ಎಷ್ಟಾಗತ್ತೆ ಗೊತ್ತಾ? ಇದು ಒಂದು ತಿಂಗಳಿಗೇನೆ 2,000 ರೂಪಾಯಿ ಅಂತೆ. 3,80,40,000 ರೂಪಾಯಿ ಆಗತ್ತೆ. ಹಾಗಿದ್ರೆ 12 ತಿಂಗಳಿಗೆ ಎಷ್ಟು ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗತ್ತೆ? ಇದು 45,64,80,000 ರೂಪಾಯಿ. 3 ವರ್ಷ ಈಗ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟು ಬಹುತೇಕ 3 ವರ್ಷಗಳು ಕಳೆದು ಹೋಗಿದೆ. 3 ವರ್ಷದಲ್ಲಿ 136,94,40,000 ರೂಪಾಯಿ, 136 ಕೋಟಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೇವಲ ಇದೊಂದು ಗೋಲ್ಮಾಲ್ನಲ್ಲಿ, ಅಂದ್ರೆ ಒಂದು ಖಾತೆಗೆ 19,020 ಜನ ಏನಿದಾರಲ್ಲ, ಈ 19,020 ಜನ ಇರುವಂತಹ ಫಲಾನುಭವಿಗಳಿರುವಂತಹ ಒಂದೇ ಒಂದು ಖಾತೆಯಿಂದ ಆಗಿರುವಂತಹ ಲೋಪದಿಂದ 136,94,40,000 ರೂಪಾಯಿ. 136 ಕೋಟಿಯಲ್ಲಿ ಎಷ್ಟು ಯೋಜನೆಗಳನ್ನು, ಎಷ್ಟು ರಸ್ತೆಗಳನ್ನು ಹಾಕಿಸಬಹುದಿತ್ತು ಇವರು? ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಅವರದ್ದೇ ಶಾಸಕರುಗಳು ಆರೋಪವನ್ನ ಮಾಡ್ತಾ ಇದ್ರಲ್ಲ. ಈ ಸೋರಿಕೆಯನ್ನ ತಡೆಯಬಹುದಿತ್ತಲ್ವಾ? ಈ ಅಕ್ರಮವನ್ನು ತಡೆಯೋದಕ್ಕೆ ಸಾಧ್ಯತೆಗಳಿತ್ತಲ್ಲ, ಆದರೆ ಯಾರು ಗಮನಿಸಲೇ ಇಲ್ಲ. ಅಥವಾ ಗಮನಿಸಿದ್ರು ಕೂಡ ಜಾಣ ಕುರುಡರಾಗಿದ್ರ? ಇದರಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ವಾ? ಮೊಟ್ಟ ಮೊದಲ ಪ್ರಶ್ನೆ ಮೂಡೋದೇ ಇದು. 136 ಕೋಟಿ ರೂಪಾಯಿ ಅಕೌಂಟ್ ಒಂದೇನೆ, ಅದರ ಫಲಾನುಭವಿಗಳು 19,020. ಇಷ್ಟು ದೊಡ್ಡ ಲೋಪ ಆಗ್ತಾ ಇದ್ರೆ ಕೆಳ ಹಂತದ ಅಧಿಕಾರಿಯಿಂದ ಹಿಡಿದು ಮೇಲಧಿಕಾರಿಗಳವರೆಗೆ ಯಾರ ಗಮನಕ್ಕೂ ಬರಲಿಲ್ವಾ? ಅಥವಾ ಇದರ ಬಗ್ಗೆ ಆಗ ಆಡಿಟೇ ನಡೀಲಿಲ್ವಾ? 3 ವರ್ಷಗಳ ಕಾಲ ಆಡಿಟ್ ನಡೀಲಿಲ್ವಾ? ಆರ್ಥಿಕ ಇಲಾಖೆಯಿಂದ ಕೂಡ ನಡಿಬೇಕಾಗಿತ್ತಲ್ವಾ? ಇದು ಇಷ್ಟು ಅಮೌಂಟನ್ನು 136,94,40,000 ರೂಪಾಯಿ, ಇದು ಒಂದು ಅಂದಾಜು. ಇಷ್ಟು ಅಮೌಂಟನ್ನು ಕೊಳ್ಳೆ ಹೊಡಿತಾ ಇದ್ರು ಕೂಡ ಯಾರು ಇದರ ಬಗ್ಗೆ ಗಮನವೇ ಹರಿಸಲೇ ಇಲ್ಲ. ನೀವು ಆ CAG ವರದಿಯ ಪ್ರತಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ವರದಿಗಳಿದು, CAG ವರದಿ, ಅದರ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹುಶಃ ಇದೇ ಕಾರಣಕ್ಕೆ ಇರಬೇಕು, DK ಶಿವಕುಮಾರ್ ಅವ್ರಿಗೂ ಬರ್ತಾ ಇದ್ದಂತೆಯೇ, ಮುಖ್ಯಮಂತ್ರಿಗಳಾಗ್ತಾ ಇದ್ದಂತೆಯೇ ಗ್ಯಾರಂಟಿಗಳಲ್ಲಿ ಪರಿಷ್ಕರಣೆಯನ್ನು ಮಾಡ್ತೇವೆ, ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆಗಳನ್ನು ತರ್ತೇವೆ, ಈ ಸೋರಿಕೆ ಏನಾಗ್ತಾ ಇದೆ ಈ ಸೋರಿಕೆಗೆ ಬ್ರೇಕ್ ಹಾಕಬೇಕು ಅಂತಲೇ ಆ ನಿರ್ಧಾರವನ್ನು ಅವರು ಕೈಗೊಂಡ್ರು ಅಂತ ಅನ್ಸುತ್ತೆ. ಅದನ್ನೀಗ ಜಾರಿಗೂ ತರೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇನ್ನು ಮುಂದೆ ಬಹುಶಃ ಸೋರಿಕೆ ತಡಿಬಹುದು. ಈಗ ಆಗಿರುವ ಸೋರಿಕೆಗೆ ಹೊಣೆ ಯಾರು? ಅದರ ಜವಾಬ್ದಾರಿಯನ್ನು ಯಾರು ಹೊರ್ತಾರೆ? ಅಲ್ಲಿ ಆಗಿರುವಂತಹ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸುವವರು ಯಾರು? ಇದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.